ಅಲ್ಲ ಏನಾಗಿತ್ತು ಹೆಂಗೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಿಡ್ನ್ಯಾಪ್ ರ್ಯಾನ್ಸಮ್ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ದೂರಿನ ಪ್ರಕಾರ 11 ವರ್ಷದ ಬಾಲಕನನ್ನು ಅಪಹರಣ ಮಾಡಿದಾರಂಥ ಪ್ರಕರಣ ಆಗುತ್ತೆ. ಆಮೇಲೆ ಒಂದು ಎಕ್ಸ್ಟ್ರಾಕ್ಷನ್ ನೋಟ್ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಅವರು ತಿಳಿಸ್ತಾರೆ. ಆ ಎಕ್ಸ್ಟ್ರಾಕ್ಷನ್ ನೋಟಲ್ಲಿ ಮಿಸ್ ಆಗಿರುವಂಥ ಅಥವಾ ಕಾಣೆಯಾಗಿರುವ ಬಾಲಕ ಬೇರೆ ಹೆಸರು ಇರುತ್ತೆ. ಆ ಎಕ್ಸ್ಟ್ರಾಕ್ಷನ್ ನೋಟಲ್ಲಿರುವಂಥ ಬಾಲಕನ ಹೆಸರು ಬೇರೆ ಇರುತ್ತೆ. ಆ ಬೇರೆ ಬಾಲಕನ ಹೆಸರು ಬರೋದು ಅವನನ್ನು ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ, 22 ಲಕ್ಷ ಕೊಡಬೇಕು, ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಬಾಲಕನ ಕಿಡ್ನಿ ತೆಗೆದು ಬೇರೆಯವ್ರಿಗೆ ಮಾರಾಟ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಒಂದು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ಬಂದಿರ್ತಾರೆ. ಅದೇ ರೀತಿ ಅದರಲ್ಲಿ ಪೊಲೀಸರು ಕೂಡ ತಿಳಿಸಿಬಿಡಿ ಅಂತ ಮೆನ್ಷನ್ ಆಗಿದೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ. ಯಾಕಂತಂದರೆ ಇಟ್ ಈಸ್ ಒನ್ ಆಫ್ ದಿ ರೇರೆಸ್ಟ್ ಕೇಸ್. ಈ ಕಿಡ್ನ್ಯಾಪ್ ರ್ಯಾನ್ಸಮ್ ಬಾಲಕ ಅಪಹರಣ. ಹಾಗಾಗಿ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್, ACP ಸಬರ್ಬನ್, DCP ನಾವು DCP ಎಲ್ಲ ಸುಮಾರು ಎಫರ್ಟ್ಸ್ ಎಲ್ಲ ರೀತಿಯ ಒಂದು ತನಿಖೆ ಮಾಡಲಾಗಿತ್ತು. ಮತ್ತು ಈ ಏನು ಮೂಮೆಂಟ್ಸ್ ಇದೆ, ಇನ್ನು ಅಪಹರಣದ ಬಾಲಕನ ಮಗನಂತೂ ಮತ್ತು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವರ ನೆರೇಷನ್ಸ್ಗಳಲ್ಲಿ ಸುಮಾರು ಕೆಲವು ಕಾಂಟ್ರಾಡಿಕ್ಷನ್ಸ್ಗಳು ಬರ್ತಾ ಇತ್ತು. ಸೊ ಫಸ್ಟ್ ನಮಗೆ ಕನ್ಫರ್ಮ್ ಆಗಿದೆ ಏನಂತಂದರೆ ಇದು ಪ್ರೊಫೆಷ್ನಲ್ ಕಿಡ್ನ್ಯಾಪ್ ರ್ಯಾನ್ಸಮ್ ಅಂತ. ಪ್ರೊಫೆಷ್ನಲ್ ಅಂತಂದರೆ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಮಾಡುವಂಥದ್ದು ಅದು ರೂಲ್ ಔಟ್ ಆಯಿತು. ನಂತರ ಈಗ ಬಾಲಕನ ಬಗ್ಗೆ ಯಾರು ಸುಳ್ಳು ನಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಬಾಲಕನ ತಾಯಿ ಆಗಲಿ, ನಮಗೆ ಸರಿಯಾದ ಮಟ್ಟದಲ್ಲಿ ನಮಗೇನು ಕೆಲವು ತನಿಖೆಯಲ್ಲಿ ನಮಗೆ ಅನುಮಾನ ಬರ್ತಾ ಇತ್ತು ಅಥವಾ ಗೊಂದಲ ಬರ್ತಾ ಇತ್ತು, ಅದಕ್ಕೆ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಷನ್ಸ್ಗಳನ್ನು ನೀಡ್ತಾ ಇರಲಿಲ್ಲ. ಅವರು ಸ್ಟಬ್ಬರ್ನ್ ಆಗಿದ್ದರು, ಎಸ್ಪೆಷಲಿ ಮದರ್. ಬೇಸಿಕಲಿ ಏನಂತಂದರೆ ಬಾಲಕ ಕಿಡ್ನ್ಯಾಪ್ ಆಗಿದ್ದಾನೆ, ಮತ್ತು ಇನ್ ಬಿಟ್ವೀನ್ ಅವರು ನಮಗೆ ದೂರ ಬೇಡ ಅಂತ ಹೇಳ್ತಾರೆ. ಆಮೇಲೆ ನಮಗೆ ರೈಟಿಂಗಲ್ಲಿ ಕೊಡಿ ನೀವು, ನನ್ನ ಬಾಲಕ ಸೇಫಾಗಿ ಬರ್ತಾನೆ ಅಂತ. ಆ ರೀತಿ ಪೊಲೀಸರು ಕೂಡ ಅವರು ಚಾಲೆಂಜ್ ಮಾಡ್ತಾರೆ. ನಮಗೆ ಕೆಲವು ತನಿಖೆಯಲ್ಲಿ ದೊರೆತ ಮಾಹಿತಿ ಆಧಾರದ ಮೇಲೆ ಇದು ಪ್ರಕರಣಕ್ಕೆ ಟೋಟಲ್ ಟ್ವಿಸ್ಟ್ ಸಿಗುತ್ತೆ. ಇದರಲ್ಲಿ ಏನಂತಂದರೆ ತಾಯಿನೇ ಅವರಿಗೆ ಪರಿಚಯ ಇರೋವ್ರ ಜೊತೆ ಇಲ್ಲಿ ಇನ್ನೊಬ್ಬ ಆರೋಪಿ ಇನ್ನೊಬ್ಬರ ಜೊತೆ ಎಲ್ಲಿ ಸೇರ್ಕೊಂಡು ಮಾತಾಡಿರ್ತಾರೆ. ಒಂಥರ ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಬೆಂಗಳೂರಿನಿಂದ ಬಂದಿದ್ದು ಈ ಮಂತ್ 4 ನವೆಂಬರ್, 6th ಮಗು ಕಾಣೆಯಾಗುತ್ತೆ, 7th ದೂರು ನೀಡ್ತಾರೆ. 6th ಇಲ್ಲಿಂದ ಅವ್ರಿಗೆ ಪರಿಚಯ ಇರೋನ ಮುಖಾಂತರ ಅವರಿಗೆ ಪರಿಚಯ ಇರೋ ನಂತರ ಪುಣೆಗೆ ಕಳಿಸಿರ್ತಾರೆ. ಅದರ ನಂತರ ಇಲ್ಲಿ ದೂರು ನೀಡುತ್ತಾರೆ. ಸೊ ಅಲ್ಲಿಂದ ನಮಗೆ ಇದೆಲ್ಲ ಬೆಳವಣಿಗೆ ಗೊತ್ತಾಗ್ಬೋದು. ಅವರು ಶಿ ವಾಸ್ ವೆರಿ ಫರ್ಮ್, ನನ್ನ ಮಗು ಕಾಣೆಯಾಗಿದೆ, ನೀವು ತನಿಖೆ ಮಾಡಿಬಿಡಿ, ನೀವು ಮಾಡಿಲ್ಲ ಅಂದರೆ ಮಗು ಬರುತ್ತೆ, ನೀವು ಒಂದು ವೇಳೆ ತನಿಖೆ ಮುಂದುವರಿಸಿದ್ರೆ ಮಗು ಸೇಫ್ ಆಗಿರಲ್ಲ ಅಂತ ಕೂಡ ನಮಗೆ ಹೇಳ್ತಿರ್ತಾರೆ. ಇದರಲ್ಲಿ ಬೇಸಿಕಲಿ ಏನಾಗಿದೆ